ಹಲೋ ಸರ್, ನಿಮ್ಮನ್ನೇ. ನಾವು ಉದ್ಯ ಟಿವಿಯಿಂದ ಬರ್ತಾ ಇದೀವಿ. ನಮ್ಮ ಪ್ರೋಗ್ರಾಮ್ ನೋಡಿದ್ದೀರಾ? ಹಾ, ನೋಡಿದ್ದೀನಿ. ನಿಮ್ಮ ಹೆಸರೇನು ಸರ್? ರವಿ. ನಿಮ್ಗೆ ಇಷ್ಟವಾದ ಹಾಡು ಯಾವುದು? ಅಮೇರಿಕಾ ಇಂದ 100 ಜನ್ಮಕ್ಕೂ. ಅದನ್ನ ಹಾಡ್ತೀರಾ ಸರ್? ಹಾಡಕ್ ಬರೋದಿಲ್ಲ ಸರ್, ಪ್ಲೀಸ್ ಸ್ವಲ್ಪನಾದ್ರೂ ಹಾಡಿ. 100 ಜನ್ಮಕ್ಕೂ 106 ಜನ್ಮಕ್ಕೂ ಒಲವಾದಾರೆಯೇ ಒಲಿದು ಬಾರಲೆ ನನ್ನ ಪ್ರಾಣನೇ. ವಾವ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಮೇಡಮ್, ನಿಮ್ ಹೆಸರೇನು? ಸಂಗೀತ. ನಿಮ್ಗೆ ಇಷ್ಟವಾದ ಹಾಡು ಸ್ವಲ್ಪ ಹಾಡ್ತೀರಾ? ಅಯ್ಯೋ, ನಂಗೆ ಹಾಡಕ್ಕೆಲ್ಲ ಬರಲ್ಲ. ಎಲ್ಲ ಬರೀ ಸುಳ್ಳು. ತುಂಬಾ ಚೆನ್ನಾಗಿ ಆಡ್ತಾರೆ. ಮೊನ್ನೆ ಆಡಲ್ಲ ಅದನ್ನ ಹಾಡಿ. ಸ್ವಲ್ಪ ಹಾಡಿ ಮೇಡಮ್. ಹಾಡಿ, ಪರವಾಗಿಲ್ಲ. ಎಷ್ಟು ಬರುತ್ತೋ ಅಷ್ಟು ಹಾಡಿ, ಪರವಾಗಿಲ್ಲ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ವಾವ್, ಹಾಡಕ್ ಬರಲ್ಲ ಅಂದು ತುಂಬಾ ಚೆನ್ನಾಗಿ ಹಾಡಿದ್ರಿ. ಸಂಗೀತ ಕಲ್ತಿದ್ದೀರಾ? ಹಾಗೇನಿಲ್ಲ, ಸುಮ್ನೆ ಹಾಡ್ತೀನಷ್ಟೇ. ನೀವ್ಯಾಕೆ ಸಿಂಗರ್ ಆಗೋದಕ್ಕೆ ಟ್ರೈ ಮಾಡಬಾರ್ದು? ಸ್ವಲ್ಪ ಟ್ರೈ ಮಾಡಿ ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಆಗ್ತೀರಾ. ಎನಿವೆ, ಗುಡ್ ಲಕ್. ನೀವ್ಯಾಕೆ ಸಿಂಗರ್ ಆಗೋದಕ್ಕೆ ಟ್ರೈ ಮಾಡಬಾರ್ದು? ಸ್ವಲ್ಪ ಪ್ರಯತ್ನ ಪಟ್ರೆ ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಆಗ್ತೀರಾ. ಟ್ರೈ ಮಾಡಿ. ಎನಿವೆ, ಗುಡ್ ಲಕ್. ನಾನ್ ಸಿಂಗರ್ ಆಗದ ಕನಸು ಕಾಣ್ತಿದ್ಯಾ ರವಿ? ಇಲ್ಲ, ಆ ಕನಸನ್ನ ನನಸು ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಾತು ಕೇಳಿ. ನಿಮ್ಮ ಟ್ಯಾಲೆಂಟು ಕಪ್ಪೆ ಚಿಪ್ಪಲ್ಲಿರೋ ಮುತ್ತಾಗಬಾರ್ದು, ಹೊರಗೆ ಬರಬೇಕು. ಅದ್ರ ಬೆಲೆ ಗೊತ್ತಾಗಬೇಕು ಅಂದರೆ ನೀವು ಆಡಲೇಬೇಕು. ಯಾವ ಮನೆಯವ್ರು ನಿಮ್ಮನ್ನು ಹೊರಗೆ ಹಾಕಿದ್ರೋ ಅದೇ ಮನೆಯವ್ರು ನಿಮ್ಗೆ ಆರ್ತಿ ತೆಗೆದು ಮತ್ತೆ ಮನೆ ತುಂಬಿಸ್ಕೋಬೇಕು. ಅದಕ್ಕಾದ್ರೂ ನೀವು ಸಿಂಗರ್ ಆಗಲೇಬೇಕು. ಅಲ್ಲಿ ನೋಡು. ಯಾರು? ಮನೋಹರ್. ಯಾವ ಮನೋಹರ್? ಜನ್ಮ ಜೋಡಿ ಮ್ಯೂಸಿಕ್ ಡೈರೆಕ್ಟರ್ ಕಣ. ಓಹೋ, ಕೋಲ್ಮಂಡೆ. ಬಾ. ಏನಾಗಿದೆಯಪ್ಪ? ಸರ್, ಪೆಟ್ರೋಲ್ ಮುಗಿದೋಗಿದೆ. ಏನಪ್ಪ, ಮನೆಗೆ ಹೆಂಗ ಹೋಗೋದೀಗ? ನಮಸ್ಕಾರ ಸರ್. ನಮಸ್ಕಾರ. ಗಾಡಿ ಕೆಟ್ಟೋಗಿದ್ಯಾ? ಇಲ್ಲ, ಪೆಟ್ರೋಲ್ ಮುಗ್ದೋಗಿದೆ. ಸರ್, ಪೆಟ್ರೋಲ್ ಬಂಕ್ ಇಲ್ಲಿದೆ, ನೀವು ಕೂತ್ಕೊಳ್ಳಿ, ನಾವು ತಳ್ತೀವಿ. ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ನೀವು ಕೂತ್ಕೊಳ್ಳಿ ಸರ್, ನಾವು ತಳ್ತೀವಿ. ಇರ್ಲಿ ಬಿಡಿ. ಕೂತ್ಕೊಳ್ಳಿ. ಏನ್ರಿ, ಪೆಟ್ರೋಲ್ ಬಂಕ್ ಇಲ್ಲೇ ಇದೆ ಅನ್ಬಿಟ್ಟು 2 ಕಿಲೋಮೀಟರ್ ತಳ್ಕೊಂಬಂದಿರಲ್ಲ. ತುಂಬಾ ಥ್ಯಾಂಕ್ಸ್. ತಗೊಳ್ಳಿ, ಖರ್ಚಿಗೆ ಇಟ್ಕೊಳ್ಳಿ. ಬೇಡಿ ಸರ್. ದುಡ್ಡು ಕೊಟ್ರೆ ಬೇಡ ಅಂತಿರಲ್ಲ. ಸರಿ, ನನ್ನಿಂದ ಏನಾದರೂ ಸಹಾಯ ಬೇಕು ಅಂದ್ರೆ ಸ್ಟುಡಿಯೋಕ್ಕೆ ಬಂದು ನನ್ನನ್ನು ಕಾಣಿ. ಬರಲಾ? ಥ್ಯಾಂಕ್ಸ್. ಇದಾದ್ಮೇಲೆ 8 ಬಾರ್ ಬರೀ ರಿದಮ್ ಬಿಟ್ಬಿಡಿ. ಫಸ್ಟ್ ಬೀಜಮ್ ಇದು, ಸೆಕೆಂಡ್ ಬೀಜಮ್ ಆಮೇಲೆ ಕೊಡ್ತೀನಿ. ಈಗ ಮೇಲ್ಗಡೆ ಕಂಪೋಸಿಂಗ್ ಅಲ್ಲಿ ಕೂತಿದ್ದಾರೆ. ಆಯ್ತು, ಹೇಳ್ತೀನಿ. ಸರಿ,
ಫೋನ್ ಸರಿಯಾಗಿಲ್ಲ ಅಂತಿದ್ದೆ, ಮಾತಾಡ್ತಿದ್ಯಾ? ಈಗ ತಾನೇ ಇಬ್ರು ಹುಡುಗರು ಬಂದು ರಿಪೇರಿ ಮಾಡಿ ಹೋದ್ರಲ್ಲ. ಯಾರವ್ರು? ಯಾರೋ ನೀವೇ ಕಳ್ಸಿದ್ರಂತಲ್ಲ. ನಾನಾ? ನಾನು ಯಾರನ್ನು ಕಳಿಸಿಲ್ವಲ್ಲ. ನೀವ್ ಕಳಿಸ್ತೇನೆ ಬಂದ್ರಾ? ಈಗ್ಲೂ ಹೊರಗಡೆ ನಿಂತಿದಾರ್ ನೋಡಿ. ಹೊರಗಡೆನಾ? ಯಾರಪ್ಪ ಅವರು? ನಮಸ್ಕಾರ ಸರ್. ಓ ನೀವಾ? ಏನ್ರೇ 3 ದಿವಸದಿಂದ ನಾನು ಹಿಂದೆನೆ ಸುತ್ತಾ ಇದ್ದೀರಲ್ಲ, ಏನ್ ವಿಷಯ? ಒಂದು ಚಾನ್ಸ್ ಬೇಕಾಗಿತ್ತು ಸರ್. ಯಾರಿಗೆ? ನಮ್ಗೆ ಗೊತ್ತಿರೋ ಒಬ್ಬ ಹುಡುಗಿ ಇದ್ದಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ಬೇಕಾದ್ರೆ ಟೆಸ್ಟ್ ಮಾಡಿ, ಇಡ್ಸಿದ್ರೆ ಚಾನ್ಸ್ ಕೊಡಿ. ಸರಿ, ನಾಳೆ ಕರ್ಕೊಂಬನ್ನಿ. ಗೊತ್ತಾಯ್ತಾ? ಎಲ್ಲಿ ಹಾಡು ನೋಡೋಣ. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ವೆರಿ ಗುಡ್, ತುಂಬಾ ಚೆನ್ನಾಗಿ ಹಾಡ್ತೀಯ. ಈ ಹಾಡನ್ನ ನೀನೇ ಹಾಡ್ತೀಯ. ಲೋ ಬಾಲು, ಚಳಿ ಜಾಸ್ತಿ ಆಗೋದು, AC ಆಫ್ ಮಾಡೋ. ಏನ್ ಗುರು, ಈ ಮನೇಲಿ ಕೈಗೊಬ್ಬಾಳು ಕಾಲ್ಗೊಬ್ಬಾಳು ಇದಾರೆ, ಅವ್ರು ಉಪಯೋಗಿಸ್ಕೋಬೇಕು. ಅವ್ರ ಕೈಲಿ ಆಫ್ ಮಾಡ್ಸೋಣ, ಸುಮ್ಮನೆ ಇರು. ಹಲೋ, ಎಸ್, ನಾನು ಬಾಲು ಮಾತಾಡ್ತಾ ಇರೋದು. ಐಸ್ ಕ್ರೀಮ್ ಇದೆಯಾ ಗುರು? ಇದೆ ಸರ್. 2 ಐಸ್ ಕ್ರೀಮು, ವೆನಿಲಾ ಐಸ್ ಕ್ರೀಮು, ಫ್ರೂಟ್ ಜೆಲ್ಲಿ ಜೊತೆಗೆ ಬಾದಾಮಿ ಪಿಸ್ತೆಲ್ಲ ಹಾಕೊಂಡು ರೂಮಿಗೆ ತಗೊಂಡು ನೋಡಿದ್ರು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಲೋ, ಇಷ್ಟು ಚಳಿ ಆಗ್ತಿದೆ, ನಿನ್ಗೆ ಐಸ್ ಕ್ರೀಮ್ ಬೇರೆ ಕೇಳತ್ತಾ? ಗುರು, ಇರೋದು 3 ದಿನದ ಬಾಳು, ಎಲ್ಲ ಎಂಜಾಯ್ ಮಾಡ್ಬಿಡ್ಬೇಕು ಗುರು. ಸಿಕ್ಕದಾಗ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಎಸ್. ಲೋ ಬಾಲು, ನಾವು ಪೋಸ್ಟ್ ಜಾಸ್ತಿ ಕೊಟ್ಟಂಗ ಅನಿಸ್ತಿಲ್ವಾ? ಓಜಾ ಹಂಗಂದ್ರೆ? ಅದೇ ಅಲ್ಪಂಗ್ ಐಶ್ವರ್ಯ ಸಿಕ್ಕಿದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಇರದಂತೆ ಹಂಗೆ. ಏನ್ ಗುರು ಹಿಂಗನ್ಬಿಟ್ಟೆ? ಇಷ್ಟು ಇಲ್ಲಿ ಹೋದ್ರೆ ನಮ್ಮನ್ನ ಯಾರೋ 3rd ಕ್ಲಾಸ್ ಉಣ್ಕೊಂಡ್ಬಿಡ್ತಾರೆ ಅಷ್ಟೇ. ಎಸ್, ಕಮ್ ಇನ್. ಇಷ್ಟು ಶೆಕೆ ಆಗ್ತದೆ, ನೀನ್ ಯಾಕೆ ನಡಕ್ತಿದ್ಯಾ? ಯಾ ಮಿಸ್ಟರ್ ಮಾಣಿಕ್ಯಂ, ಹೋಗಿ 2 ಪಾಯಿಂಟ್ AC ನ ರೈಸ್ ಮಾಡು. ಲೋ ಮಾಣಿಕ್ಯಂ, ನಾವು AC ರೂಮ್ ನಲ್ಲಿ ಐಸ್ ಕ್ರೀಮ್ ತಿಂತ ಕೂತಿರೋದ್ ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ? ಯಾಕೆ ಸರ್? ನಾವೇನಾದ್ರು ಜಾಸ್ತಿ ಪೋಸ್ಟ್ ಕೊಡ್ತಾ ಇದೀವಿ ಅನ್ಸುತ್ತಾ? ಚಚಾ, ಏನಿಲ್ಲ ಸರ್. ರಾಯಲ್ ಫ್ಯಾಮಿಲಿಲಿ ಯಾವಾಗ್ಲೂ ಹೀಗೆ. ಇನ್ನೊಂದ್ಸಲ ಹೇಳು. ರಾಯಲ್ ಫ್ಯಾಮಿಲಿಲಿ ಇದೆಲ್ಲ ಕಾಮನ್ ಸರ್. ತಗೋ, ಟ್ಯಾಕ್ಸಿಲಿ ಹೋಗಿ ಪಿಕ್ಚರ್ ನೋಡ್ಕೊಂಡು ಬಿರಿಯಾನಿ ತಿಳ್ಕೊಂಡು ಟ್ಯಾಕ್ಸಿಲಿ ವಾಪಸ್ ಬಾ. ಎಂಜಾಯ್. ಚಳಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇವನು ಬೇರೆ. ನಮಸ್ಕಾರ ಸಂಗೀತ ಅವ್ರೆ. ನಮಸ್ಕಾರ. ನಮ್ ಕಾವೇರಿ ಟಿವಿ ಹಾಗೂ ನಿಮ್ಮ ಅಕ್ಕರೆಯ ಅಭಿಮಾನಿಗಳ ಪರವಾಗಿ ಸ್ವಾಗತ. ನಿಮ್ಮನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು ಅಂತಿದ್ದೀನಿ. ಕೇಳಿ. ಈಗಾಗಲೇ ನೀವು ತುಂಬಾ ಹಾಡುಗಳನ್ನ ಹಾಡಿದ್ದೀರಾ. ಅವೆಲ್ಲ ಜನಪ್ರಿಯಗೊಂಡು ನಿಮ್ಗೆ ಕೀರ್ತಿನೂ ತಂದ್ಕೊಟ್ಟಿದೆ. ಅದ್ರಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ಹಾಡು ಯಾವುದು ಅಂತ ಹೇಳ್ತೀರಾ? ನೀವ್ ಕೇಳೋದು ಹೇಗಿದೆ ಅಂದ್ರೆ, ತಾಯಿ ಹತ್ರ ನೀವ್ ಹೆತ್ತ ಮಕ್ಕಳಲ್ಲಿ ಯಾವ ಮಗನ್ ಕಂಡ್ರೆ ಹೆಚ್ಚು ಪ್ರೀತಿ ಅಂತ ಕೇಳೋ ಹಾಗಿದೆ. ಆದ್ರೂ ನೀವ್ ಹಾಡಿನ ವಿಷಯ ಕೇಳಿದ್ರಿಂದ ಫಸ್ಟ್ ಇಸ್ ಮೈ ಬೆಸ್ಟ್. ಯಾಕೆಂದ್ರೆ ನಾನು ಹಾಡಿದ ಮೊದಲನೇ ಹಾಡೇ ನನ್ಗಿಷ್ಟ. ಹಾಗಾದ್ರೆ ನಮ್ ಕಾವೇರಿ ವೀಕ್ಷಕರಿಗಾಗಿ ನೀವು ಆ ಹಾಡನ್ನ ಹಾಡ್ತೀರಾ ಪ್ಲೀಸ್? ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನೀವು ಇಲ್ಲಿವರೆಗೂ ಎಲ್ಲಾ ಇಂಟರ್ವ್ಯೂಗಳಲ್ಲೂ ನಿಮ್ ತಾಯಿ ಬಗ್ಗೆ, ನಿಮ್ ಊರ್ ಬಗ್ಗೆ ಹೇಳಿದ್ದೀರಾ. ಆದ್ರೆ ನಿಮ್ ತಂದೆ ಬಗ್ಗೆ ಏನೂ ಹೇಳಿಲ್ಲ. ದಯವಿಟ್ಟು ಈಗ್ಲಾದ್ರೂ ಹೇಳ್ತೀರಾ? ಇದು ನನ್ನೊಬ್ಳು ಪ್ರಶ್ನೆ ಅಲ್ಲ, ನಿಮ್ಮನ್ನ ಪ್ರೀತಿಸಿ ಪ್ರೋತ್ಸಾಹಿಸಿ ಬೆಳೆಸಿರೋ ಅಭಿಮಾನಿಗಳ ಪ್ರಶ್ನೆ ಕೂಡ. ನಿಮ್ ತಂದೆ ಬಗ್ಗೆ ಹೇಳೋದಿಕ್ಕೆ ಇಷ್ಟೊಂದು ಸಂಕಟ ಪಡ್ತಿದ್ದೀರಿ ಅಂದ್ರೆ ಅವ್ರಿಲ್ವಾ? ಅಥವಾ ಅವ್ರು ಯಾರು ಅಂತ ಗೊತ್ತೇ ಇಲ್ವಾ? ಹೇಳಿ ಮೇಡಮ್, ಅವ್ರು ಯಾರು ಅಂತ. ಹೇಳಿ ಮೇಡಮ್, ಪ್ಲೀಸ್ ಮೇಡಮ್. ಹಲೋ ಸಂಗೀತ, ನಾನಮ್ಮ ನಿಮ್ಮಪ್ಪ ಮಾತಾಡ್ತಿರೋದು. ಆ ಟಿವಿ ಒಳೇನೋ ನಿನ್ನ ಪ್ರಶ್ನೆ ಕೇಳ್ತಿದ್ಲಲ್ಲಮ್ಮ, ನಿಮ್ ತಂದೆ ಯಾರು ಅಂತ. ನಾನೇ ನಿಮ್ ತಂದೆ ಅಂತ ಅವಳಿಗೆ ಹೇಳಮ್ಮ. ಇನ್ಮೇಲೆ ಆ ಟಿವಿಯವರೇನು ಯಾರೇ ಕೇಳಿದ್ರು ಈ ಲಾಯರ್ ವಿಶ್ವನಾಥ್ ಮಗಳು ಅಂತ ಧೈರ್ಯವಾಗಿ ಹೇಳಮ್ಮ.
ಥ್ಯಾಂಕ್ ಯು. ಏನ್ ಹಾಗೆ ನೋಡ್ತಾ ಇದ್ದೀರ? ನಾವು ಫೋನ್ನಲ್ಲಿ ಏನೇನು ಹೇಳಿದ್ನೋ ಅಷ್ಟು ಸತ್ಯ. ಸಂಗೀತ ನನ್ನ ರಕ್ತಕ್ಕೆ ಹುಟ್ಟದೋಳು. ಇನ್ನ ಆ ಮಗು ಅನುಭವಿಸಿರೋದು ಸಾಕು. ಯಾರ ಸಹಾಯನೂ ಇಲ್ಲದೆ ತನ್ನ ಸ್ವಂತ ಪ್ರತಿಭೆಯಿಂದ ಇಷ್ಟೊಂದು ಗೌರವ ಅಂತಸ್ತು ಸಂಪಾದನೆ ಮಾಡಿರೋ ಸಂಗೀತಾಗೆ ನಿಮ್ ತಂದೆ ಯಾರು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಹೇಳಕ್ಕಾಗದೆ ಚಡಪಡಿಸ್ತಿರೋದನ್ನ ನೋಡಿದ ಮೇಲೂ ನಾನು ಸುಮ್ಮನೆ ಇದ್ರೆ ಈ ತಂದೆ ಅನ್ನೋ ಪದಕ್ಕೆ ಗೌರವನೇ ಹೊರಟೋಗತ್ತೆ. ಇನ್ಮೇಲೆ ನಾನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಯಾರ ಬಾಯಿಗೂ ಭಯ ಬೀಳ್ಬೇಕಾಗಿಲ್ಲ. ನನ್ನ ಮಗಳ ಜೊತೆನೇ ಇರ್ತೀನಿ. ನಿಂತ್ಕೊಡ್ರಿ. ಸಂಗೀತ ನಿಮ್ ಮಗಳಲ್ಲ, ನಮ್ಮ ಮಗಳು ಅಂತ ಹೇಳ್ರಿ. ವಿಜಯ, ಅಪ್ಪ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಬನ್ನಿ ಒಳಗೆ. ಹಲೋ, ಹೇಗಿದ್ದೀರಾ? ಅಪ್ಪ ಇವ್ರು ರವಿ ಅಂತ. ಹಲೋ ಯಂಗ್ ಮ್ಯಾನ್, ಹೌ ಆರ್ ಯು? ಅವ್ರ ಬಾಲು. ನಮಸ್ಕಾರ. ನಮಸ್ಕಾರ. ಇವ್ರು ನಮ್ ತಂದೆ, ಇವ್ರು ನಮ್ ಚಿಕ್ಕಮ್ಮ. ಚಿಕ್ಕಮ್ಮ ಅವ್ರ ಚಿಕ್ಕಪ್ಪ. ರೈಲ್ವೆ ಸ್ಟೇಷನ್ ಪಾರ್ಟಿ. ನಿಮ್ಮನ್ನೆಲ್ಲೂ ನೋಡಿದ್ದೀನಲ್ಲ. ಇಲ್ವಲ್ಲ, ಚಾನ್ಸೇ ಇಲ್ವಲ್ಲ. ಇಲ್ಲಪ್ಪ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಎಲ್ಲ ಇಲ್ಲೇ ನಿಂತ್ಬಿಟ್ರಲ್ಲ, ಬನ್ನಿ ಊಟಕ್ಕೆ ಬನ್ನಿ. ಊಟಕ್ಕೆ ಬಾರೋ. ಹಾ, ರೆಡಿ, ಸ್ಮೈಲ್. ಸಂಗೀತ, ಎಲ್ಲ ಚೆನ್ನಾಗಿತ್ತಮ್ಮ. ಇನ್ನಾವ್ ಬರೋದ? ಹೊರಡೋದಾ? ಅಪ್ಪ ಚಿಕ್ಕಮ್ಮ ನೀವೆಲ್ಲ ಇಲ್ಲೇ ಇರ್ಬೋದಲ್ಲ. ಅದೇಮ್ಮ ನಾನು ಹೇಳ್ತಾ ಇರೋದು. ಇಷ್ಟು ದೂರ ನೀನ್ ಯಾಕೆ ಒಂಟಿಯಾಗಿರ್ಬೇಕು? ನೀನೇ ಬಂದು ಅಲ್ಲಿದ್ ಬಿಡು. ಅದನ್ನೇ ನಾನು ಹೇಳ್ತಿರೋದು. ನೀವೆಲ್ಲ ಇಲ್ಲಿಗೆ ಬಂದ್ರೆ ನಾನ್ ಹೇಗ್ ಒಂಟಿ ಆಗ್ತೀನಿ? ಅಷ್ಟು ದೊಡ್ಡ ಮನೆ ಬಿಟ್ಟು ಬರೋದು ಹೇಗಮ್ಮ ಸಾಧ್ಯ? ಇವರು ಹೇಳಿದಾಗೆ ನೀನೇ ನಮ್ ಜೊತೆಲಿ ಬಂದಿದ್ ಬಿಡು. ಅದಕ್ಕೆ ಯಾಕೆ ಜಗಳ ಆಡ್ತೀರಾ? ಚೀಟಿ ಹಾಕಿದ್ರೆ ಆಯ್ತು. ಚೀಟಿನ? ಇದು ಡಿಸೈಡ್ ಮಾಡ್ತೀನಿ ನೀವೆಲ್ಲಿರ್ಬೇಕು ಅಂತ. ವೆರಿ ಗುಡ್ ಐಡಿಯಾ. ತೆಗಿಯಮ್ಮ. ಸಂಗೀತ ಮನೆ ನೋಡಿದ್ರಾ? ಇನ್ಮೇಲೆ ನೀವೆಲ್ಲರೂ ಇಲ್ಲೇ ಇರ್ಬೇಕು. ರವಿ, ಏನಿದು? ಎರಡರಲ್ಲೂ ಸಂಗೀತ ಮನೆ ಅಂತ ಬರ್ತಿದ್ಯಾ? ಇನ್ನೊಂದ್ಸಲ ನಿಮ್ಮನ್ನ ಯಾರು ಮನೆಯಿಂದ ಹೊರಗಾಕ್ಬಾರ್ದಲ್ಲ, ಅದಕ್ಕೆ. ಅಕ್ಕ, ಸಂಗೀತ ಹಳೆದನ್ನೆಲ್ಲ ಮರೆತು ಒಂದಾಗಿರೋಣ ಅಂದ್ರು ಇವ್ನು ಮತ್ತೆ ಕೆದಕಿ ನಮ್ಮ ಮಧ್ಯೆ ಗೋಡೆ ಕಟ್ತಾ ಇದ್ದಾನೆ. ಕ್ರಿಮಿನಲ್ ಮೈಂಡ್. ಗುರು, ಇವತ್ತು ಯಾಕೋ ಗ್ರಹಗತಿ ಚೆನ್ನಾಗಿಲ್ಲ ಗುರು. ಬೆಳಬೆಳಗಿನ ಗ್ರಹಚಾರ ಒಕ್ಕಸ್ಕೊಂಡಾಗಿದೆ. ಯಾಕೆ? ಏನ್ ಸಾರ್ ಎಕ್ಸರ್ಸೈಸ್ ಮಾಡ್ತಾ ಇದೀರಾ? ಇಲ್ಲ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಏನ್ ಸಾರ್ ನೀವು ಯಾವಾಗ ನೋಡಿದ್ರು ತಮಾಷೆ ಮಾಡ್ತೀರಾ? ಅಂದಂಗೆ ನಿಮ್ಮನ್ನೆಲ್ಲೂ ನೋಡಿದ್ದೀನಲ್ಲ. ಸಾಧ್ಯನೇ ಇಲ್ವಲ್ಲ? ಇಲ್ಲ ಸರ್, ನಮ್ ತಾಯಣೆಗ್ಲೂ ನೋಡಿದ್ದೀನಿ. ಅದೇ ಸರ್, ನನ್ನ ಫ್ರಿಜ್ ಇಂದ 2 ಬಾಟಲ್ ಕೋಲ್ಡ್ ವಾಟರ್ ತಂದು ಕೊಟ್ನಲ್ಲ. ಅದೇನೋ ನಿಜಾನೇ. ಅದಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು, ಮೊನ್ನೆ ಸ್ನಾನ ಮಾಡಕ್ ಹಾಟ್ ವಾಟರ್ ತಂದು ಕೊಟ್ನಲ್ಲ. ಓ ಅದಲ್ಲ ಸರ್. ಗೊತ್ತಾಯ್ತು ಸರ್. ಎಲ್ಲೆಲ್ಲಿ? ರಾಯಚೂರಿನಲ್ಲಿ. ರಾಯಚೂರಲ್ಲಿ? ಆ ಕಡೆ 1942 ನಲ್ಲಿ ಕ್ವಿಟ್ ಇಂಡಿಯಾ ಆಕ್ಟ್ ನಡೀತಿದ್ದಾಗ ನಾವಿಬ್ಬರು ಕಡೆ ಗದ್ದೆಯಲ್ಲಿ ಭತ್ತ ಹೊಡಿತಿದ್ವಲ್ಲ. ನೋ ನೋ, 1942 ಅಲ್ಲಿ ನಾವು ಹುಟ್ಟೇ ಇಲ್ಲ ಅಂದ್ಮೇಲೆ ಇನ್ ಭತ್ತ ಕೊಯ್ಯೋದಲ್ಲಿ, ಒಗ್ಗೆದಲ್ಲಿ, ಒಣಗಾಕದಲ್ಲಿ ಸಾಧ್ಯ ಇಲ್ಲ ತಾನೆ? ಇಲ್ಲ. ಹಂಗೆ ನೀವು ನಾನು ನೋಡಿರಕ್ಕೂ ಸಾಧ್ಯ ಇಲ್ಲ. ಸಾರ್ ಹೇಳಿ. ಭತ್ತನ ಬೆಳೆಯೋದೇ ಬಿಸ್ತಲ್ ತಾನೆ. ಹೌದು. ಆದ್ಮೇಲೆ ಅದನ್ನ ಯಾಕೆ ಒಣಗಾಕ್ಬೇಕು? ಅದೇನು ಒದ್ದೆ ಬಟ್ಟೆನಾ? ಹೌದಲ್ವಾ? ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಹಂಗ್ ಹೊಡ್ಕೊಂಡ್ ಪ್ರಯೋಜನ ಇಲ್ಲ ಸರ್. ಇದನ್ನ ತಗೊಂಡು ಈಗ ಹೊಡ್ಕೊಳ್ಳಿ. ತಗೊಳ್ಳಿ. ಇದನ್ನ ತಗೊಂಡು ಮಿದ್ಲು ಹೊಡ್ಕೊಂಡ್ರೆ ಒಳಗಿರೋ ನೆಗೆಟಿವ್ ಪಾಸಿಟಿವ್ ಆಗಿ ಪ್ರಿಂಟ್ ಆಗಿ ಹೊರಗಡೆ ಬರುತ್ತೆ. ಐ ಸಿ. ಗುಡ್ ಐಡಿಯಾ.
ಗುರು ಇದು ನಿಜವಾಗ್ಲೂ 5 ಸ್ಟಾರ್ ಹೋಟ್ಲೇನಾ? ಯಾಕೆ ಡೌಟಾ? ಎಲ್ಲೂ ಸ್ಟಾರ್ಗಳೇ ಕಾಣಿಸ್ತಲ್ಲ. ಸ್ಟಾರ್ ಈಗಲ್ಲ, ಬಿಲ್ ಕೊಟ್ಮೇಲೆ ಕಾಣಿಸುತ್ತೆ. ಸಂಗೀತ, ಆ ಡಿ.ಡಿನ ಬ್ಯಾಂಕಲ್ಲಿ ಹಾಕ್ಬಿಟ್ಟೆ, ಆ ಚಕ್ನ ಏನ್ ಮಾಡೋದು? ಯಾವಾಗ್ಲೂ ದುಡ್ಡಿನ ವಿಷಯನೇನಾ? ಬೇರೆ ಏನಾದ್ರೂ ಮಾತಾಡ್ಬಾರ್ದಾ? ಅಲ್ಲ, ಬೇರೆ ಏನ್ ಮಾತಾಡೋದು? ಬೇರೆ ಅಂದ್ರೆ ಊಟ, ತಿಂಡಿ, ಪ್ರೀತಿ, ಪ್ರೇಮ. ಗುರು ನಿನ್ ಮನಸ್ಸಲ್ಲಿರೋದು ಹೇಳ್ಬಿಡು ಗುರು. ಅದೆಲ್ಲ ಈಗ ಹೇಳ್ಬಾರ್ದು, ಸುಮ್ಮನಿರ. ಯು ಡೋಂಟ್ ಲೈಕ್ ಇಟ್? ನೋ ಪ್ರಾಬ್ಲಮ್, ಓಕೆ. ಯಾಕೆ? ಏನಾದ್ರೂ ಹೇಳದಿದ್ಯಾ? ಅಲ್ಲ, ಕಾನ್ಫರೆನ್ಸ್ ಟೈಮ್ ಆಗೋಯ್ತು, ನೀವಿಬ್ರು ಇಲ್ಲೇ ಕೂತಿದ್ರಲ್ಲ, ಇದೆಲ್ಲ ಬಂದ್ಬಿಡ್ತು, ಏನ್ ಮಾಡೋದು ಅಂತ ಕೇಳ್ತಿದ್ದೇನೆ. ರವಿ, ನೀವೇನೋ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ. ಆದ್ರೆ ಒಂದು, ನೀವ್ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನಿಸ್ಸಂಕೋಚವಾಗಿ ನನ್ನ ಹತ್ರ ಹೇಳ್ಬೋದು. ಸರಿ, ನಡೀರಿ ಹೋಗೋಣ. ಗುರು ಇದನ್ನೆಲ್ಲ ನಾನು ಒಬ್ಬನೇ ತಿನ್ಬೇಕಾ? ತಗೋ, ಎಲ್ಲ ನೀನೇ ತಿನ್ನು. ಆಮೇಲೆ ಒಂದು ಬಿಲ್ ತಂದು ಕೊಡ್ತೇನೆ, ಸ್ಟಾರ್ಸ್ ಕಾಣಿಸುತ್ತೆ, ಎಲ್ಲ ನೋಡ್ಕೊಂಬ. ಇವ್ರಿಬ್ರು ನೋಡ್ತಾ ಇದ್ರೆ ನನ್ನ ಆಸೆ ಎಲ್ಲ ನೆರವೇರೋ ಹಾಗೆ ಕಾಣುತ್ತೆ.